ವಿಸ್ಮಯಗಳ ಅದ್ಭುತ ಸಾಧನೆಗಳ ಲೋಕ ಶಬಾಷ್ ಇಂಡಿಯಾಗೆ ಸ್ವಾಗತ ಸುಸ್ವಾಗತ. ನಮ್ಮ ಅಣ್ಣವರ ಸೂಪರ್ ಹಿಟ್ ಸಿನಿಮಾ ಸನಾದಿ ಅಪ್ಪಣ್ಣ. ಇದರಲ್ಲಿ ಡಾಕ್ಟರ್ ರಾಜ್ ಅವರ ಅಭಿನಯ, ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯಿ ವಾದನಕ್ಕೆ ತಲೆದೂಗ್ದವರೇ ಇಲ್ಲ. ಈಗ ಬರ್ತಿರೋರು ಕೂಡ ಅಂತ ಸಂಗೀತ ವಿದ್ವಾಂಸರೇ. ಇವರು ಬಾಯಿ ಮತ್ತು ಮೂಗಿಂದ 3 ವಿಧದ ಮುಖವೀಣೆ ಮತ್ತು ಜಲವಾದ್ಯ ನುಡಿಸೋ ಪ್ರವೀಣರು. ಇವರನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸನಾದಿ ಅಪ್ಪಣ್ಣ ಅಂತಾನೆ ಕರೀತಾರಂತೆ. ಈಗ ಈ ಅದ್ಭುತ ಜಾನಪದ ಕಲಾವಿದರನ್ನ ಭೇಟಿ ಮಾಡೋಣ, ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಬಾಷ್ ಇಂಡಿಯಾ. ಸ್ನೇಹಿತರೆ, ನಮ್ಮ ಕನ್ನಡ ನಾಡು ಜಾನಪದ ಕಲೆಗಳ ತವರೂರು. ಇವತ್ತು ನಮ್ಮ ಶೋಗೆ ಒಬ್ರು ಹಿರಿಯ ಜಾನಪದ ಕಲಾವಿದರು ಬಂದಿದ್ದಾರೆ. ಅವರ ಹೆಸರು ಮುಖವೀಣೆ ಅಂಜಿನಪ್ಪ. ಇವ್ರ ಹೆಸರಲ್ಲೇ ಇವ್ರು ನುಡಿಸೋ ಅಂತ ವಾದ್ಯದ ಹೆಸರು ಕೂಡ ಸೇರಿದೆ. ಸೊ ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಹಲೋ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ಸೊ ಅಂಜನಪ್ಪ ಅವರೇ, ನೀವು ನುಡಿಸೋ ಈ ವಾದ್ಯದ ಹೆಸರೇ ಮುಖವೀಣೆನಾ? ಹೌದಮ್ಮ. ಹಾಗೆ 3 ವಿಧದ ಮುಖವೀಣೆಗಳನ್ನ ಸೈಮಲ್ಟೇನಿಯಸ್ಲಿ ನುಡಿಸ್ತೀರಾ ಅಂತ ಕೇಳಿದೆ. ಹೇಗೆ ಅದು ನಿಜ? ಅದೇ 3 ಒಂದೇ ಬಾಯಲ್ಲಿ ಇಟ್ಕೊಂಡು 3 ಒಂದೇ ಸ್ವರದಲ್ಲಿ ಅದಕ್ಕೆ ಶ್ರುತಿ ಸ್ವರ ಎಲ್ಲ ಇಟ್ಕೊಂಡು 3 ವಾದ್ಯಗಳು ಒಂದೇ ಬಾಯಲ್ಲಿ ನುಡಿಸ್ತಾ ಇರ್ತೀವಮ್ಮ. ಒಂದು ವಾದ್ಯನ ನುಡ್ಸೋದೇ ಕಷ್ಟದ ಕೆಲಸ. ಅಂಥದ್ರಲ್ಲಿ 3 ವಾದ್ಯಗಳನ್ನ ಒಂದೇ ಸರಿಗೆ ನುಡ್ಸೋದಂದ್ರೆ ನಿಜವಾಗ್ಲೂ ಸಾಮಾನ್ಯದ ಮಾತಲ್ಲ. ಹಾಗೆ ಈ ಕೆಟಲ್, ಪೈಪ್ ಇದೆಲ್ಲ ಇದೆ. ಈ ಸೆಟಪ್ ಏನಕ್ಕೆ, ಯಾವ್ದಕ್ಕೆ, ಯಾವ ಸಂಗೀತಕ್ಕೆ ಅಂತ ಹೇಳ್ತೀರಾ? ಅದು ಜಲವಾದ್ಯ ಅಂತಾರೆ. ಜಲ ಅಂದ್ರೆ ನೀರಿನಿಂದ ನೀರು ಅದು 2 ಪೈಪ್ ಇದೆ. 2 ಪೈಪ್ 2 ಮೂಗಿಗೆ ಕೊಟ್ಕೊಂಡು ಆ ಒಬ್ಬರು ಅದರಲ್ಲಿ ಹಾಲ್ಗೆಯಲ್ಲಿ ನೀರು ಇಡ್ತಾ ಇದ್ರೆ ಒಂದು ಮೂಗಿನಿಂದ ಹೋಗಿ, ಒಂದು ಲೊಳ್ಳೆಯಿಂದ ಹೋಗಿ ಇನ್ನೊಂದು ಮೂಗಿನಿಂದ ಅಲ್ಲಿ ನೀರು ಬರ್ತಾ ಇರ್ತೈತಿ. ಬಾಯಲ್ಲಿ 3 ವಾದ್ಯಗಳು ಇಟ್ಕೊಂಡು ಅದಕ್ಕೆ 5 ಸಬ್ಜೆಕ್ಟ್ ಇದು ಮಾಡ್ಕೊಂಡು ದಮ್ ಕಟ್ಟಿ ಅದನ್ನ ಸಾಧನೆ ಮಾಡಿ ಬಾರಿಸ್ಬೇಕು. ಓ, ತುಂಬಾ ಡಿಫ್ರೆಂಟ್ ಆದ ಒಂದು ಇದು ಸಂಗೀತ. ಯಾಕಂದ್ರೆ 2 ಪೈಪ್ಗಳನ್ನ ಮೂಗಿನ ಹೊಳ್ಳೆಗಳಿಗೆ ಫಿಕ್ಸ್ ಮಾಡ್ಕೊಂಡು ಒಂದ್ರಿಂದ ನೀರ್ ಹೋಗುತ್ತೆ, ಇನ್ನೊಂದ್ರಿಂದ ಹೊರಗಡೆ ಬರುತ್ತೆ. ಅಂದ್ರೆ ನಿಜವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಈ ವಾದ್ಯದ ವಿಚಾರ. ಹಾಗೆ ನಮ್ಗೋಸ್ಕರ ಏನ್ ನುಡಿಸ್ತಿದ್ರಾ ಇವತ್ತು ನಮ್ಗೋಸ್ಕರ ಈ ವಾದ್ಯದಲ್ಲಿ ಏನ್ ನುಡಿಸ್ತಿದ್ರಾ? ಈ ವಾದ್ಯದಲ್ಲಿ ನೀವು ನಮ್ಗೆ ಜಾನಪದ ಗೀತೆಗಳು ಸ್ವಲ್ಪ ಬಾರಿಸ್ತೀವಿ, ದೇವ್ರ ನಾಮಗಳು ಸ್ವಲ್ಪ ನುಡಿಸ್ತೀವಿ. ಸ್ವಲ್ಪ ಸಿನಿಮಾ ಆಡಿಕೆ ಅಂದ್ರೆ ರಾಜ್ಕುಮಾರ ಅವರು ಇವ್ರು ಆಡಿರೋದು ಅವು ನಟವರ ಗಂಗಾಧರ. ಸೊ ಎಷ್ಟೋ ಕಾರ್ಯಕ್ರಮಗಳಲ್ಲಿ ರಾಜ್ಕುಮಾರ್ ಅವರು ಈ ರೀತಿ ಎಷ್ಟೋ ಹಿರಿಯ ಕಲಾವಿದ್ರು ನಿಮ್ಮ ಸಂಗೀತ ಕೇಳಿ ಶಬಾಷ್ ಕೊಟ್ಟಿದ್ದಾರೆ ಅಂತ ಕೇಳಿದೀನಿ. ನಿಜನಾ? ಹೌದಮ್ಮ. ಹಾಗೆ ನಮ್ಮ ಶೋಗೆ ನೀವು ನುಡ್ಸೋಕ್ ಬಂದಿರೋದು ನಮ್ಮ ಭಾಗ್ಯ. ಸೊ ಪ್ಲೀಸ್ ಶುರು ಮಾಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಅಂಜನಪ್ಪನವರು ಕರ್ನಾಟಕದ ಖ್ಯಾತ ಮುಖವೀಣೆ ವಿದ್ವಾಂಸರಲ್ಲಿ ಒಬ್ಬರು. 67 ವರ್ಷದ ಅಂಜನಪ್ಪನವರಿಗೆ 10 ವರ್ಷದ ಮಗುವಿದ್ದಾಗಲೇ ಈ ಕಲೆ ಕರಗತ. ಇವರು ಮೂಗು ಮತ್ತು ಬಾಯಿಂದ 3 ವಿಧದ ಮುಖವೀಣೆ ನುಡಿಸೋದರಲ್ಲಿ ಸಿದ್ಧಹಸ್ತರು.
ಮೂಗಿನಲ್ಲಿ ವಾದ್ಯ ಬಾರಿಸಿದ್ದನ್ನ. ಈಗ ಇನ್ನೊಂದು ವಿಸ್ಮಯನ ತೋರಿಸ್ತಾರೆ. ಹೇಗೆ ಅಂದ್ರೆ 2 ಮೂಗಿನ ಹೊಳ್ಳೆಗಳಲ್ಲಿ 2 ಪೈಪ್ ಫಿಕ್ಸ್ ಆಗಿದೆ. ಈ ಪೈಪ್ ಮುಂದೆಯಿಂದ ಬ್ಲಾಕ್ ಆಗಿದೆ, ಇದು ಓಪನ್ ಆಗಿದೆ. ಇಲ್ಲಿಂದ ನೀರ್ ಹಾಕಿದ್ರೆ ಇವರ ಸಂಗೀತದಿಂದ ಮತ್ತೊಂದು ಪೈಪ್ ನಲ್ಲಿ ನೀರ್ ಬರುತ್ತೆ. ಸೊ ಅದೊಂದು ಟೆಕ್ನಿಕ್ ಅವ್ರು ತೋರಿಸ್ತಾರೆ. ಸೊ ನೋಡೋಣವಾ ಸರ್, ರೆಡಿನಾ? ಓಕೆ ಸರ್. ಅಂಜನಪ್ಪನವರ ಮತ್ತೊಂದು ಸಾಧನೆ ಅಂದ್ರೆ ಜಲವಾದ್ಯ. ಮೂಗಿನ 2 ಹೊಳ್ಳೆಗಳಿಗೂ ಉದ್ದನೆಯ ಒಂದೊಂದು ಲೋಹ ಕೊಳವೆ ಇಟ್ಕೋತಾರೆ. ಬಾಯಿಂದ ವಾದ್ಯ ನುಡಿಸುತ್ತಲೇ ಒಂದು ಹೊಳ್ಳೆಯ ಕೊಳವೆ ಮೂಲಕ ನೀರು ಹಾಯಿಸಿಕೊಂಡು ಇನ್ನೊಂದು ಹೊಳ್ಳೆಯ ಕೊಳವೆ ಮೂಲಕ ನೀರು ಹರಿದು ಬರುವಂತೆ ಮಾಡುವ ಅತ್ಯಂತ ಕ್ಲಿಷ್ಟಕರ ಕಸರತ್ತೆ ಜಲವಾದ್ಯ. ಕರ್ನಾಟಕ ಜಾನಪದ ಕಲೆಯನ್ನ ದೇಶಾದ್ಯಂತ ಸಮೃದ್ಧಿಗೊಳಿಸಿದ ಕೀರ್ತಿ ಇವರದು. ವರನಟ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಅನೇಕ ಗಣ್ಯರ ಮುಂದೆ ತಮ್ಮ ಕಲಾಪ್ರೌಢಿಮೆ ಪ್ರದರ್ಶಿಸಿ ಸನ್ಮಾನಿಸಲ್ಪಟ್ಟಿದ್ದಾರೆ. ಮುಖವೀಣೆ ಕಲೆಯನ್ನ ಉಳಿಸುವ ಮಹತ್ವದ ಸಾಧನೆ ಮಾಡಿರುವ ಅಂಜನಪ್ಪನವರಿಗೆ ಅನೇಕ ಪ್ರಶಸ್ತಿ, ಪುರಸ್ಕಾರ, ಗೌರವಗಳು ಸಂದಿವೆ. ನೋಡಿದ್ರಲ್ಲ, ಎಂಥ ಅದ್ಭುತವಾದ ಕಲೆ, ನಿಜವಾಗ್ಲೂ ಅಪರೂಪವಾದ ಒಂದು ಜಾನಪದ ಕಲೆ ಇದು. ಅದನ್ನ ಬೆಳೆಸಿರೋ ಅಂತ ಕೀರ್ತಿ ಇವ್ರಿಗೆ ಸಲ್ಬೇಕು. ತುಂಬಾನೇ ಚೆನ್ನಾಗಿತ್ತು ಸರ್ ನೀವು ವಾದ್ಯ ನುಡಿಸಿದ್ದು. ನಿಮ್ಗೋಸ್ಕರ ಈ ಒಂದು ನೆನಪಿನ ಕಾಣಿಕೆ. ಆಯ್ತು, ಭಾರಿ ಸಂತೋಷ. ಇಂಥ ಸಾಧಕರಿರೋದ್ರಿಂದ ಕರ್ನಾಟಕದ ಜಾನಪದ ಕಲೆ ಉಳ್ಕೊಂಡಿರೋದು. ಶಬಾಷ್ ಅಂಜನಪ್ಪನವರೇ, ಶಬಾಷ್ ಇಂಡಿಯಾ.